RR ಧರ್ಮಸ್ಥಳದ ಕಥೆಯಾಗಿರ್ಬೋದು, ಅದು ಎಲ್ಲೋ ಒಂದು ಕಡೆ ವಾಕ್ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಸರ್ಕಾರ ಕಿತ್ಕೊಂಡಿದೆ ಅಂತ ಅನ್ಸುತ್ತೆ. ತಮ್ಮ ಅಭಿಪ್ರಾಯ ಏನು ಸರ್? ಅದು ನಿಜ ಇದೆ. ಯಾಕಂದ್ರ ಸತ್ಯ ಬಹಳ ಕಟುವಾಗಿರ್ತೈತಿ. ಸತ್ಯವನ್ನ ಹೇಳಿದಾಗ ಏನಂದ್ರೆ ಎಲ್ಲರೂ ಏನಾಕಾರ ಅಂದ್ರ ಅದು ಕಟು ಇರೋದ್ರಿಂದ ಅದ್ರ ಬಗ್ಗೆ ಎಲ್ಲಾರಲ್ಲ ಅವರದೇ ಆದಂತ ಒಂದು ಗ್ರೂಪ್ ಇರ್ತೈತಿ. ಅವು ಎಲ್ಲೂ ಏನು ಬರ್ಲಾರ್ದಂಗ ಕಟ್ಟಿ ಹಾಕುವಂತ. ಈಗ ನಿಮ್ಗ ಪೂಜ್ಯನೀಯ ಸ್ಥಳ ಇರ್ತಾವ, ಅಲ್ಲಿ ಏನಾರ ಆದ್ರ ಅದು ಮತ್ತದ ಅದಕ್ಕೆ ಏನಂತಾರೆ ಇದನ್ನ, ನೀವೀಗ ಮಠಕ್ಕ ನಿಮ್ಗ ಬಾರಿಗೆ ಅಂತರ ಇಲ್ಲದೇನು, ಮಠನು ಅಷ್ಟಪ್ಪ ನಮ್ ಬಾರ್ನು ಅಷ್ಟ ಅವ್ರಿಗೆ ಏನ್ ಹೇಳಬೇಕಾಗತ್ತೆ. ಸ್ಕೂಲ್ ಪಕ್ಕನೂ ಬಾರ್ಗಳು ಬಂದಿದ್ದಾರೆ, ಅದು ಬೇರೆ ವಿಷಯ. ಮಠಕ್ಕೆ ಹೋದ್ರೆ ದೇವರನ್ನ ಕೈ ಮುಗಿದ್ ನಾವು ನೋಡ್ತೀವಿ, ಬಾರಿಗೆ ಹೋದ್ರೆ ಬಾಟ್ಲಿ ಕೈ ಮುಗಿತೀವಿ. ಮತ್ತ ಅರ್ಥ ಏನು ಅವ್ನಿಗೆ ಹೇಳಿ ನೋಡು. ಅದಕ್ಕೆ ಕಾಲ ಬದಲಾಗೈತಿ, ಜನ ಬದಲಾಗ್ಯಾರ. ಮತ್ತ ಈಗ ಏನಂದ್ರ ನಾಟಕೀಯ ಜನ ಜಾಸ್ತಿ ಆಗ್ಯಾರ. ನಾಟಕೀಯ ಏನೈತಲ್ಲ ಆ ನಾಟಕ ಮಾಡೋರು ನೋಡಿ ಇವ್ರು ನಾಟಕ ಮಾಡೋರ ಹೆಚ್ಚಾಗ್ಯಾರ ಹೊರತಾಗಿ ರಿಯಲ್ ಇದಕ್ ಹೋಗೋರು ಬಾಳ ಕಡಿಮೆ ಆಗ್ಯಾರ. ವಿರೋಧ ಪಕ್ಷದವರು ಇದ್ರ ಬಗ್ಗೆ ಯಾಕೆ ಮಾತೆತ್ತಲ್ಲ, ವಾಯ್ಸ್ ಎತ್ತುತ್ತಾ ಇಲ್ಲ? ವಾಕ್ ಸ್ವಾತಂತ್ರ್ಯ ನೀವು ಕಿತ್ಕೊಂತ ಇದ್ದೀರಿ. ಇವರು ಸರ್ಕಾರ ಮಾಡಿ ಬಂದವರು, ಈಗ ಅವ್ರು ಮಾಡ್ತಾರ. ಇವ್ರ ಸರ್ಕಾರ ಬಂದ್ ಮಾಡಿದಾಗ ನಿನ್ ನಮ್ಮಲ್ಲಿ ಬಿಲ್ ಬಂದಾಗ ಹೇಳ್ತಿರು, ನೀವೇನ್ ಮಾಡಿರಿ, ನೀವೆಲ್ಲ ಇದನ್ನ ಮಾಡಿರಿ, ನೀವು ಇದನ್ನ ಮಾಡಿರಿ ಅಂತ ಅವ್ರ ತರ. ಮತ್ತೆ ಎಲ್ಲಾರು ಕೂಡಿ ನೀವು ಅಷ್ಟು ಮಾಡ್ಲಿಕ್ಕೆ ಒಪ್ಕೊಂಡು ಸುಮ್ಮಿರ್ತಾರೆ.